ಹಾಲೆಲೂಯಾ, ಪ್ರೈಸ್ ದಿ ಲಾರ್ಡ್. ದೇವರಿಗೆ ಸ್ತೋತ್ರವಾಗಲಿ. ನಿಮಗೆಲ್ಲರಿಗೂ ಯೇಸು ಕ್ರಿಸ್ತನ ನಾಮದಲ್ಲಿ ವಂದನೆಯನ್ನು ಅರ್ಪಿಸುತ್ತೇನೆ. ದೇವರ ನಾಮವು ಮಹಿಮೆ ಪಡಲಿ. ಈ ವಾರದಲ್ಲೂ ಕೂಡ ದೇವರು ನಮ್ಮೊಟ್ಟಿಗೆ ಮಾತನಾಡುತ್ತಾನೆ. ನಮಗಾಗಿ ವಾಗ್ದಾನಗಳನ್ನು ಕೊಡುವುದಕ್ಕೆ ಅವನು ಶಕ್ತನಾಗಿದ್ದಾನೆ. ಕಳೆದ ವಾರದಲ್ಲಿ ನಮಗೆ ವಾಗ್ದಾನ ಕೊಟ್ಟು ನಡೆಸಿದ ಕರ್ತನು ಈ ವಾರದಲ್ಲೂ ಕೂಡ ನಮ್ಮ ಜೊತೆಯಲ್ಲಿ ಮಾತನಾಡಿ ನಮ್ಮನ್ನು ನಡೆಸುವುದಕ್ಕೆ ಅವನು ಶಕ್ತಿಯುಳ್ಳವನಾಗಿದ್ದಾನೆ. ಹಾಲೆಲೂಯಾ. ಈ ವಾರದ ಧ್ಯಾನಕ್ಕಾಗಿ ಯೆಶಾಯ ಪ್ರವಾದಿಯ ಪುಸ್ತಕ 57ನೇ ಅಧ್ಯಾಯ 16ನೇ ವಾಕ್ಯವನ್ನು ನಾವು ಧ್ಯಾನಿಸೋಣ. ಯೆಶಾಯ 57:16. ಯೆಶಾಯ 57ನೇ ಅಧ್ಯಾಯ 16ನೇ ವಾಕ್ಯ. ನಾನು ಸರ್ವದಾ ವ್ಯಾಜ್ಯವಾಡನು, ಕಡೆಯ ತನಕ ಕೋಪಿಸಿಕೊಳ್ಳನು. ಹೀಗೆ ಮಾಡಿದರೆ ಮನುಷ್ಯ ಆತ್ಮವು, ನಾನು ಸೃಷ್ಟಿಸಿದ ಜೀವವು ನನ್ನಿಂದ ಕುಂದಿ ಹೋದಾವು. ಆಮೇನ್, ಹಲ್ಲೆಲೂಯಾ, ಆಮೇನ್. ದೀನರಾಗಿರುವಂಥ ನಮ್ಮನ್ನು ನೋಡಿ ಆತನು ಘನಿಕರ ಪಟ್ಟು ಹೇಳುವಂಥ ವಾಕ್ಯ ಇದಾಗಿದೆ. ಆಮೇನ್. ಯೆಶಾಯ ಪ್ರವಾದಿಯ ಮುಖಾಂತರ ಹೇಳುವಂಥ ಮಾತುಗಳನ್ನು ನಾವು ಕೇಳುವುದಾದರೆ, ಕರ್ತನು ನಮ್ಮ ದೇವರು ನಮ್ಮ ಮೇಲೆ ಎಷ್ಟು ಕರುಣೆ ಉಳ್ಳವನಾಗಿದ್ದಾನೆ ನೋಡ್ರಿ, ಎಷ್ಟು ಕನಿಕರ ಉಳ್ಳವನಾಗಿದ್ದಾನೆ ನೋಡ್ರಿ. ನಾನು ಕೋಪ ಮಾಡಿಕೊಳ್ಳುವುದಿಲ್ಲ, ಸರ್ವದಾ ವ್ಯಾಜ್ಯವಾಡನು, ಕಡೆಯ ತನಕ ಕೋಪಿಸಿಕೊಳ್ಳೆನು. ಹೀಗೆ ಮಾಡಿದರೆ ಮನುಷ್ಯ ಆತ್ಮವು, ನಾನು ಸೃಷ್ಟಿಸಿದ ಜೀವವು ನನ್ನಿಂದ ಕುಂದಿ ಹೋದವು. ನೋಡ್ರಿ, ಎಷ್ಟೊಂದು ಅಕ್ಕರೆ ಉಳ್ಳವನಾಗಿ ಹೇಳುತ್ತಾ, ನಾನು ಕೋಪ ಮಾಡಿಕೊಂಡರೆ, ನಾನು ಏನಾದರೂ ಮನುಷ್ಯ ಆತ್ಮಕ್ಕೆ ವಿರುದ್ಧವಾಗಿ ಏನಾದರೂ ಮಾಡಿದರೆ ನಾನು ಸೃಷ್ಟಿಸಿದ ಮನುಷ್ಯ ಆತ್ಮವು ನನ್ನಿಂದ ಕುಂದಿ ಹೋಗಿಬಿಡುತ್ತದೆ ಎಂಬುದಾಗಿ ಅವನು ಅಕ್ಕರೆ ಉಳ್ಳವನಾಗಿ ಮಾತನಾಡುತ್ತಾನೆ. ನನ್ನನ್ನು ಕೇಳುವ ಪ್ರಿಯ ದೇವ ಜನರೇ, ದೇವರ ಸಮ್ಮುಖದಲ್ಲಿ ನಮ್ಮನ್ನು ಒಪ್ಪಿಸೋಣ. ದೇವರ ಘನಿಕರಕ್ಕೆ ಪಾತ್ರರಾಗೋಣ. ದೇವರ ದಯೆಗೆ ನಾವು ಪಾತ್ರರಾಗೋಣ. ಹಲ್ಲೆಲೂಯಾ. ಆತನ ಸಮ್ಮುಖದಲ್ಲಿ ನಮ್ಮನ್ನು ಒಪ್ಪಿಸಿ ಕೊಡೋಣ. ಎಷ್ಟು ಅಕ್ಕರೆ ಉಳ್ಳವನಾಗಿ ಹೇಳುತ್ತಾನೆ ನೋಡ್ರಿ. ಆಮೇನ್, ಹಲ್ಲೆಲೂಯಾ. ಹೀಗೆ ಮಾಡಿದರೆ ಮನುಷ್ಯ ಆತ್ಮವು, ನಾನು ಸೃಷ್ಟಿಸಿದ ಜೀವವು ನನ್ನಿಂದ ಕುಂದಿ ಹೋದವು. ಆಮೇನ್, ಹಲ್ಲೆಲೂಯಾ. ದೇವರ ಕನಿಕರಕ್ಕೆ ನಾವು ಹಲ್ಲೆಲೂಯಾ ರೆಡಿಯಾಗಿ ಹಲ್ಲೆಲೂಯಾ ಆತನ ಸಮೂಹದಲ್ಲಿ ನಮ್ಮನ್ನು ಒಪ್ಪಿಸೋಣ. ಕರ್ತನೆ, ದೀನರಾಗಿ ಆಮೇನ್ ನಿನ್ನ ಸಮೂಹದಲ್ಲಿ ಹಲ್ಲೆಲೂಯಾ ಒಪ್ಪಿಸಿಕೊಡುತ್ತೇವಪ್ಪ. ನಮ್ಮ ಮೇಲೆ ಇಷ್ಟೊಂದು ಘನಿಕರ ಪಡುವುದಕ್ಕಾಗಿ ಸ್ತೋತ್ರವಪ್ಪ. ನಮ್ಮ ಮೇಲೆ ಇಷ್ಟೊಂದು ದಯೆ ತೋರಿಸೋದಕ್ಕಾಗಿ ಸ್ತೋತ್ರವಪ್ಪ. ಹಲ್ಲೆಲೂಯಾ. ನಿನ್ನ ಹೃದಯದಲ್ಲಿ ಇರುವಂಥ ನಮ್ಮನ್ನು ಕುರಿತಾಗಿ ಇರುವಂಥ ಎಲ್ಲ ಚಿಂತೆಗಳಿಗಾಗಿ ನಾವು ದೇವರನ್ನು ನಮ್ಮನ್ನು ಸುಧಿಸುತ್ತೇವೆ. ಕರ್ತನೆ, ಸ್ತೋತ್ರಂ. ಹಲ್ಲೆಲೂಯಾ. ನಿನ್ನ ದಯೆಗೆ ನಾವು ಹಲ್ಲೆಲೂಯಾ ಪಾತ್ರರಾಗಿ ನಿನ್ನ ಸಮೂಹದಲ್ಲಿ ನಮ್ಮನ್ನು ಒಪ್ಪಿಸಿಕೊಡ್ತೇವಪ್ಪ ಎಂಬುದಾಗಿ ನಾವು ಪ್ರಾರ್ಥಿಸೋಣ. ಯಾಕಂದರೆ ಆತನು ನಮ್ಮ ಮೇಲೆ ಕೋಪ ಮಾಡಿಕೊಳ್ಳುವುದಿಲ್ಲ, ಆತನು ನಮಗೋಸ್ಕರ ವ್ಯಾಜ್ಯವಾಡುವುದೂ ಇಲ್ಲ. ಆತನು ಯಾವಾಗಲೂ ನಮ್ಮನ್ನು ನೆನೆಸಿಕೊಳ್ಳುವ ಕರ್ತನಾಗಿದ್ದಾನೆ, ಯಾವಾಗಲೂ ನಮ್ಮ ಮೇಲೆ ಕರುಣೆ ಉಳ್ಳ ದೇವರಾಗಿದ್ದಾನೆ. ಆಮೇಲೆ ಹಲ್ಲೆಲೂಯಾ ನಮ್ಮನ್ನು ಹಲ್ಲೆಲೂಯಾ ಬಂಡೆ ಮೇಲೆ ನಿಲ್ಲಿಸಿ ಆಮೇಲೆ ನಾವು ದೃಢವಾಗಿ ಹೆಜ್ಜೆ ಇಡುವಂತೆ ಮಾಡುವ ಕರ್ತನಾಗಿದ್ದಾನೆ. ಆತನ ಸಮೂಹದಲ್ಲಿ ನಮ್ಮನ್ನು ಸಮರ್ಪಿಸಿಕೊಟ್ಟು ಪ್ರಾರ್ಥಿಸೋಣ. ನಮ್ಮನ್ನು ಅಧಿಕವಾಗಿ ಪ್ರೀತಿಸುವ ನಮ್ಮ ತಂದೆಯ ದೇವರೇ, ಕರ್ತಾವೇ, ಈ ಬೆಳಗಿನ ಸಮಯದಲ್ಲಿ ನಿನ್ನ ಪಾದಪೀಠದಲ್ಲಿ ನಮ್ಮನ್ನು ಒಪ್ಪಿಸಿಕೊಡ್ತಿದ್ದೇವಪ್ಪ. ನಮಗಾಗಿ ಕೊಟ್ಟಂಥ ಈ ವಾಕ್ಯಕ್ಕಾಗಿ ಸ್ತೋತ್ರ ಕರ್ತಾವೇ. ಕೊನೆಯ ತನಕ ನೀನು ನಮ್ಮ ಮೇಲೆ ಕರುಣೆ ಇಟ್ಟು, ನಮ್ಮ ಮೇಲೆ ಕೋಪ ಮಾಡಿಕೊಳ್ಳದೆ, ನಮಗೆ ವಿರುದ್ಧವಾಗಿ ವ್ಯಾಜ್ಯವಾಡದೆ ಕರ್ತಾವೇ, ಯಾವಾಗಲೂ ನಮ್ಮನ್ನು ಕನಿಕರದಿಂದ ನೋಡಿಕೊಳ್ಳುವ ದೇವರಾಗಿರುವುದರಿಂದ ರಾಜ, ನಮ್ಮನ್ನು ನಿನ್ನ ಪಾದಪೀಠದಲ್ಲಿ ಒಪ್ಪಿಸುತ್ತೇವೆ. ನಮ್ಮನ್ನು ನೆನೆಸಿಕೊಳ್ಳಪ್ಪ. ಹಲ್ಲೆಲೂಯಾ. ಕರ್ತನು ನನಗೋಸ್ಕರ ಎಲ್ಲ ಕಾರ್ಯವನ್ನು ಸಿದ್ಧತೆಗೆ ತರುವನೆಂಬುದಾಗಿ ಕೀರ್ತನಗಾರನು ಹೇಳುವ ಪ್ರಕಾರ ಕರ್ತಾವೇ, ನೀ ನಮಗೋಸ್ಕರ ಎಲ್ಲ ಕಾರ್ಯಗಳನ್ನು ಸಿದ್ಧತೆಗೆ ತರುವ ದೇವರಪ್ಪ. ನಮ್ಮ ಮೇಲೆ ಘನಿಕರದಿಂದ ನಮಗಾಗಿ ಅನುಗ್ರಹಗಳನ್ನು ಕೊಡುವ ಕರ್ತನಪ್ಪ. ನಮ್ಮನ್ನು ಸೌಖ್ಯಪಡಿಸುವ ದೇವರಪ್ಪ. ನಮಗೆ ಬೇಕಾದ ಸಮಾಧಾನ ಸಂತೋಷವನ್ನು ಕೊಡುವ ದೇವರು ನೀನು ಕರ್ತನೇ, ಸ್ತೋತ್ರ. ಈ ಬೆಳಗಿನ ಸಮಯದಿಂದ ಪಾದಪೀಠದಲ್ಲಿ ಸಮರ್ಪಿಸುತ್ತೇವೆ. ನನ್ನನ್ನು ಕರುಣಿಸಪ್ಪ, ನಮ್ಮನ್ನು ಕರುಣಿಸು ಕರ್ತನೇ, ಸ್ತೋತ್ರ. ಯೇಸುವಿನ ನಾಮದಲ್ಲಿ ಬೇಡುತ್ತೇವೆ ತಂದೆ, ಆಮೇನ್. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ದೇವರಿಗೆ ಸ್ತೋತ್ರವಾಗಲಿ. ದೇವರು ನಿಮ್ಮೊಬ್ಬರನ್ನು ಅನುಗ್ರಹಿಸಲಿ. ಸ್ತೋತ್ರ, ಸ್ತೋತ್ರ, ಸ್ತೋತ್ರ.